ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಅಪ್ಪು ಆಪ್ ಲಾಂಚ್ ಆಗಿದೆ. ಅಪ್ಪು ಆಪ್ ಲಾಂಚ್ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದಾರೆ. ಅಪ್ಪುನ ರಾಜಕೀಯಕ್ಕೆ ಕರೆದಿದ್ರೆ ಆದ್ರೆ ಅವರು ಒಪ್ಪಿರಲಿಲ್ಲ. ಅವರನ್ನ ರಾಜಕೀಯಕ್ಕೆ ಕರ್ಕೊಂಡು ಬರಬೇಕು ಅಂತೇಳಿ ಅನೇಕ ಬಾರಿ ಪ್ರಯತ್ನ ಪಟ್ಟಿದೆ, ಆದ್ರೆ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಅಪ್ಪು ಅಶ್ವಿನಿಯನ್ನ ರಾಜಕೀಯಕ್ಕೆ ತರಲು ಬಹಳ ಪ್ರಯತ್ನ ಪಟ್ಟಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ರಾಜಕಾರಣಕ್ಕೆ ಸೆಳೆಯಲು ನಾನು ಅನೇಕ ಬಾರಿ ಪ್ರಯತ್ನ ಪಟ್ಟೆ, ಆದರೆ ಅವರು ಒಪ್ಪಿರಲಿಲ್ಲ. ಸಾಕಷ್ಟು ಚಾಕ್ಲೇಟ್ ಕೊಟ್ಟೆ, ಆದರೆ ಅಪ್ಪು ನನ್ನ ಮಾತೇ ಕೇಳಲಿಲ್ಲ. ಸಹೋದರಿ ಅಶ್ವಿನಿ ಅವರನ್ನು ಸಹ ಇನ್ವೈಟ್ ಮಾಡಿದೆ ರಾಜಕೀಯಕ್ಕೆ ಬನ್ನಿ ಅಂತ. ಅವರು ಕೂಡ ಪತಿ ಹಾದಿಯಲ್ಲೇ ನಡೆಯೋದಾಗಿ ತಿಳಿಸಿದ್ರು. ಪುನೀತ್ ಅವರು ಬದುಕಿನಲ್ಲಿ ಮನುಷ್ಯತ್ವಕ್ಕೆ ಹೆಚ್ಚಿನ ಬೆಲೆ ಕೊಟ್ಟಂತ ಮನುಷ್ಯ ಹೀಗಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಪ್ಪು ಆ್ಯಪ್ ಏನಿದೆ ಅದರ ಲಾಂಚ್ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಡಿಕೆ ಶಿವಕುಮಾರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ರಾಜಕೀಯಕ್ಕೆ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಲಿಲ್ಲ ಅವರು. ಅಶ್ವಿನಿಗೂ ಕರೆದೆ, ಬಾಮ್ಮ ನೀನಾರು ಏನಾರು ಮಾಡು ಅಂತ. ಆಕೆನೂ ಕೂಡ ಹೆಣ್ಮಗಳು, ನನ್ನ ಸೋದರಿ. ಇಲ್ಲ ಅಣ್ಣ, ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ಟರು, ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ, ನಾನು ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂತೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾರಿಗೂ ಹೇಳ್ದೆ, ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಇದು ಇವತ್ತು ಅನಿವಾರ್ಯತೆಯಿಂದ ಹೇಳ್ಬೇಕಾದಂಥ ಪರಿಸ್ಥಿತಿ ಬಂತೆ. ನಾನು ರಾಜಕೀಯಕ್ಕೆ ಇಳಿಬೇಕು.